ಮೊದಲು ಒಂದು ಬೋನ್ ಇಡಬೇಕು, ಆಮೇಲೆ ಜೀರಿಗೆ ಎಣ್ಣೆ ಹಾಕಬೇಕು, ಆಮೇಲೆ ಜೀರಿಗೆ ಹಾಕಬೇಕು, ಆಮೇಲೆ ಮತ್ತೆ ಇದು ಈರುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಹಾಕಬೇಕು. ಈರುಳ್ಳಿ ಹಾಕಿದ ನಂತರ ಫ್ರೈ ಮಾಡಿದ ನಂತರ ಹೀಗೆ 10 ನಿಮಿಷ ಇಷ್ಟೇ ತೆಗೆದುಕೊಳ್ಳಬೇಕು. ಆಮೇಲೆ ಬದ್ನಿಕಾಯಿ ಸಣ್ಣದಾಗಿ ಕಟ್ಟಿರೋದು ಹೀಗೆ ತೊಳೆದುಕೊಂಡು ಆಮೇಲೆ ಬದ್ನಿಕಾಯಿ ಹಾಕೊಂಡು ಹೀಗೆ ತೆಗೆದುಕೊಂಡು ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಬೇಕು, ಸಾಕಷ್ಟು ಉಪ್ಪು, ಸ್ವಲ್ಪ ಹೀಗೆ 10 ನಿಮಿಷ ಮುಚ್ಚಿಕೊಂಡು 10 ನಿಮಿಷ ಆದ ಮೇಲೆ ತೆಗೆದು ನೋಡಬೇಕು. ಒಂಚೂರು ನೀರು ಹಾಕಬೇಕು. ನೀರು ಹಾಕೊಂಡ ತಕ್ಷಣ ಈ ಥರ ತಿರುಗಿಕೊಂಡು ಸ್ವಲ್ಪ ಹಿಂಡಿ ಈ ಥರ ಹಾಕೋಬೇಕು. ಹಿಂಡಿ ಹಾಕೊಂಡು ಈ ಥರ ಕಲಿಸ್ಕೊಂಡು ಕಡಲೆ ಒಳಗೆ ಮುಚ್ಚಿ ಹೇಗಿದೆ ಟೇಸ್ಟ್ ನೋಡಿ. ನೀವು ಮನೆಯಲ್ಲಿ ರೆಡಿ ಮಾಡಿ